ನಮಸ್ತೆ ವೀಕ್ಷಕರೇ, 30 ರಿಂದ 40 ವಯಸ್ಸಿನ ಮಹಿಳೆಯರು ಕಡ್ಡಾಯವಾಗಿ ಈ ಪರೀಕ್ಷೆಗಳನ್ನು ಮಾಡಿಸಲೇಬೇಕು. ಮಹಿಳೆಯರು ಆರೋಗ್ಯದಿಂದಿದ್ದೇವೆ ಎಂದು ಗಮನಿಸಿದರೂ ನಿಯಮಿತವಾಗಿ ಈ ಕೆಲವು ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾವುದೇ ವ್ಯಕ್ತಿ ಆರೋಗ್ಯದಿಂದಿದ್ದರೂ ಸಹ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಲೇಬೇಕು. ಈ ತಪಾಸಣೆಗಳು ಭವಿಷ್ಯದಲ್ಲಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಿಮಗೆ ಅಧಿಕ ರಕ್ತದೊತ್ತಡವಿದೆಯೇ ಎಂದು ಕಂಡುಹಿಡಿಯಲು ಏಕೈಕ ಮಾರ್ಗವೆಂದರೆ ಅದನ್ನು ನಿಯಮಿತವಾಗಿ ಪರೀಕ್ಷಿಸುವುದು. ಅಧಿಕ ರಕ್ತದ ಸಕ್ಕರೆ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳು ಸಹ ಆರಂಭಿಕ ಹಂತಗಳಲ್ಲಿ ಯಾವುದೇ ರೋಗಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಸರಳವಾದ ರಕ್ತ ಪರೀಕ್ಷೆಯು ಈ ಪರಿಸ್ಥಿತಿಗಳನ್ನು ಪರಿಶೀಲಿಸಬಹುದು. ಅದರಲ್ಲೂ ಮಹಿಳೆಯರು ಈ ಕೆಲವು ಪರೀಕ್ಷೆಗಳನ್ನು ಮಾಡಿಸಲೇಬೇಕು. ಯಾವ ಪರೀಕ್ಷೆಗಳು ಎಂದು ನೋಡುವುದಾದರೆ, ಸ್ತನ ಕ್ಯಾನ್ಸರ್. 40ನೇ ವಯಸ್ಸಿನಿಂದ ಆರಂಭಿಸಿ ಸ್ತನ ಕ್ಯಾನ್ಸರನ್ನು ಪರೀಕ್ಷಿಸಲು ಮಹಿಳೆಯರು ಪ್ರತಿ ವರ್ಷ ಅಥವಾ 2 ವರ್ಷಗಳಿಗೊಮ್ಮೆ ಮ್ಯಾಮೋಗ್ರಾಮ್ ಮಾಡಿಸಿಕೊಳ್ಳಬೇಕು. ತಮ್ಮ ಕುಟುಂಬದಲ್ಲಿ ಈಗಾಗಲೇ ಕ್ಯಾನ್ಸರ್ ಹೊಂದಿರುವ ಮಹಿಳೆಯರು ಅದನ್ನು ಮುಂಚಿತವಾಗಿ ತೆಗೆದುಕೊಳ್ಳುವುದು ಪ್ರಾರಂಭಿಸಬೇಕು. 30 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಮುಟ್ಟಿನ ನಂತರ ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಸ್ವಯಂ ಸ್ತನ ಪರೀಕ್ಷೆಯನ್ನು ಮಾಡಬೇಕು. ಸ್ತ್ರೀರೋಗ ತಜ್ಞರಿಂದ ಸ್ತನ ಪರೀಕ್ಷೆಯನ್ನು 20 ರಿಂದ 35ನೇ ವಯಸ್ಸಿನಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಮತ್ತು ನಂತರ 35ರ ನಂತರ ಪ್ರತಿ ವರ್ಷ ಈ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮೂಳೆ ಸಾಂದ್ರತೆಯ ಪರೀಕ್ಷೆ. ಮೂಳೆ ಸಾಂದ್ರತೆಯ ಸ್ಕ್ಯಾನ್ ಅನ್ನು ಡೆಕ್ಸಾ ಸ್ಕ್ಯಾನ್ ಎಂದು ಕರೆಯುತ್ತಾರೆ. ಇದು ನಿಮ್ಮ ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳನ್ನು ಅಳೆಯುವ ಕಡಿಮೆ ಡೋಸ್ ಎಕ್ಸರೆ ಪರೀಕ್ಷೆಯಾಗಿದೆ. ಮಾಪನವು ನಿಮ್ಮ ಮೂಳೆಗಳ ಶಕ್ತಿ ಮತ್ತು ದಪ್ಪವನ್ನು ಮೂಳೆ ಸಾಂದ್ರತೆ ಅಥವಾ ದ್ರವ್ಯರಾಶಿ ಎಂದು ಕರೆಯಲಾಗುತ್ತದೆ ತೋರಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಜನರ ಮೂಳೆಗಳು ವಯಸ್ಸಾದಂತೆ ತೆಳುವಾಗುತ್ತವೆ. 30 ರಿಂದ 40 ವರ್ಷ ವಯಸ್ಸಿನ ಮಹಿಳೆಯರು ಮೂಳೆ ಸಾಂದ್ರತೆಯ ಪರೀಕ್ಷೆಯನ್ನು ಮಾಡಬೇಕು. ಇದರಿಂದ ಆಸ್ಟಿಯೋಪೊರೋಸಿಸ್ ಅಪಾಯ ಕಡಿಮೆ ಆಗುತ್ತದೆ. ಬಿಪಿ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆ. ಹೃದಯವು ಆರೋಗ್ಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಕಾಲಕಾಲಕ್ಕೆ ಬಿಪಿ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ಮಾಡಬೇಕು. ಏಕೆಂದರೆ ವಯಸ್ಸಾದಂತೆ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ. ಈ ರೋಗದ ಅಪಾಯವನ್ನು ಕಡಿಮೆ ಮಾಡಲು ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ಮಾಡಬೇಕು. ಮಧುಮೇಹ ಪರೀಕ್ಷೆ. ಮಧುಮೇಹ ಪರೀಕ್ಷೆಯು ಬಹಳ ಮುಖ್ಯ, ಏಕೆಂದರೆ ಬೊಜ್ಜು ಮತ್ತು ಮಧುಮೇಹದ ಅಪಾಯವು ವಯಸ್ಸು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ನೀವು ಮಧುಮೇಹಕ್ಕೆ ಯಾವುದೇ ಅಪಾಯಕಾರಿ ಅಂಶಗಳನ್ನು ಹೊಂದಿಲ್ಲದಿದ್ದರೆ ನೀವು 35ನೇ ವಯಸ್ಸಿನಲ್ಲಿ ಮಧುಮೇಹವನ್ನು ಪರೀಕ್ಷಿಸಬೇಕು. ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಪುನರಾವರ್ತಿಸಬೇಕು. ನೀವು ಮಧುಮೇಹಕ್ಕೆ ಇತರ ಅಪಾಯಕಾರಿ ಅಂಶಗಳನ್ನು ಹೊಂದಿದ್ದರೆ ಸ್ಕ್ರೀನಿಂಗ್ ಅನ್ನು ಮೊದಲೇ ಪ್ರಾರಂಭಿಸಬೇಕಾಗಬಹುದು. ನೀವು ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿದ್ದರೆ, ನೀವು ಅಧಿಕ ರಕ್ತದೊತ್ತಡ, ಪ್ರಿಡಿಯಾಬಿಟಿಸ್ ಅಥವಾ ಹೃದ್ರೋಗದ ಇತಿಹಾಸವನ್ನು ಹೊಂದಿದ್ದೀರಿ, ನೀವು ಗರ್ಭಿಣಿಯಾಗಲು ಯೋಚಿಸುತ್ತಿದ್ದರೆ ಮತ್ತು ನೀವು ಅಧಿಕ ತೂಕ ಹೊಂದಿದ್ದರೆ ಮತ್ತು ಅಧಿಕ ರಕ್ತದೊತ್ತಡದಂತಹ ಇತರ ಅಪಾಯಕಾರಿ ಅಂಶಗಳನ್ನು ಹೊಂದಿದ್ದರೆ ಮಧುಮೇಹದ ಸ್ಕ್ರೀನಿಂಗ್ ಅನ್ನು ಮೊದಲೇ ಮಾಡಬೇಕು. ಕರುಳಿನ ಕ್ಯಾನ್ಸರ್ ಪರೀಕ್ಷೆ. 40 ವರ್ಷದ ವಯಸ್ಸಿನ ನಂತರ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನು ತಪ್ಪಿಸಲು ಮಹಿಳೆಯರು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ನೀವು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ತಪಾಸಣೆಗೆ ಒಳಪಡುವ ಕುರಿತು ನಿಮ್ಮ ಪೂರೈಕೆದಾರರೊಂದಿಗೆ ಮಾತನಾಡಿ. ಉರಿಯೂತದ ಕರುಳಿನ ಕಾಯಿಲೆ ಅಥವಾ ಪಾಲಿಪ್ಸನ್ ಇತಿಹಾಸದಂತಹ ಅಪಾಯಕಾರಿ ಅಂಶಗಳನ್ನು ನೀವು ಹೊಂದಿದ್ದರೆ ಸ್ಕ್ರೀನಿಂಗ್ ಅನ್ನು ಸಹ ಪರಿಗಣಿಸಬಹುದು. ವೀಕ್ಷಕರೇ,
30ರಿಂದ 40 ವಯಸ್ಸಿನ ಮಹಿಳೆಯರು ಕಡ್ಡಾಯವಾಗಿ ಯಾವ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಹಾಗೆ ಇನ್ನೂ ಹೆಚ್ಚಿನ ಮಹಿಳೆಯರಿಗೆ ಈ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಆದಷ್ಟು ಹೆಚ್ಚಿನ ಮಹಿಳೆಯರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.